ಚಿನ್ನಯ್ಯನ SIT ಕಸ್ಟಡಿ ಇವತ್ತು ಅಂತ್ಯವಾಗುತ್ತೆ. ಹೀಗಾಗಿ ಅವನನ್ನು ಮತ್ತೆ ವಶಕ್ಕೆ ಕೇಳುವಂಥ ಸಾಧ್ಯತೆಗಳಿದೆ. SIT ವೈದ್ಯಕೀಯ ಪರೀಕ್ಷೆ ಬಳಿಕ ಇವತ್ತು ಕೋರ್ಟಿಗೆ ಹಾಜರುಪಡಿಸ್ತಾರೆ. ಮತ್ತೆ ವಶಕ್ಕೆ ಕೊಡಿ ಅಂತ ಕೇಳೋ ಸಾಧ್ಯತೆಗಳಿದೆ. ಯಾಕಂದರೆ ಇನ್ನೂ ಯಾರ್ಯಾರ ಹೆಸರುಗಳು ಬರಬೇಕು, ಯಾವ್ಯಾವ ವಿವರಗಳು ಬರಬೇಕು, ಕೋರ್ಟಿಗೆ ಇವತ್ತು ಹಾಜರುಪಡಿಸ್ತಾರೆ. ಅದಕ್ಕಿಂತ ಮೊದಲು ಮೆಡಿಕಲ್ ಟೆಸ್ಟ್ ಆಗುತ್ತೆ. ಅದಾದಮೇಲೆ ಆತನನ್ನು ಕೋರ್ಟಿಗೆ ಹಾಜರುಪಡಿಸ್ತಾರೆ. ಈತನನ್ನು ಮತ್ತೆ ವಶಕ್ಕೆ ಕೊಡಿ, ಇನ್ನಷ್ಟು ತನಿಖೆ ಮಾಡಬೇಕು ಅಂತ ಇನ್ನು SIT ಚಾಣಾಕ್ಷತೆಯನ್ನು ಮೆರೆದಿದೆ. ಚಿನ್ನಯ್ಯ ಮಹಾಜರು ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಮಹಾಜರು ಪಂಚನಾಮೆಗೆ ಸರ್ಕಾರಿ ಅಧಿಕಾರಿಗಳನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಬೆಳ್ತಂಗಡಿ ತಾಲೂಕಿನ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗಳನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಬರೀ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಏನು ನಡೀತಾ ಇದೆ? ಯಾಕಂದರೆ ಈತನನ್ನು ಮತ್ತೆ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳಿವೆ. ಇನ್ನೊಂದು ಕಡೆಗೆ ನಾವು ನೋಡ್ತಾ ಇದ್ದೀವಿ, ನಿನ್ನೆ ED ಬಂದಿದೆ. ಮುಂದಿನ ದಿನಗಳಲ್ಲಿ NIA ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು. ಏನು ನಡೀತಿದೆ ಒಟ್ಟಾರೆ? ರಂಗನಾಥ್, ಇವತ್ತಿಗೆ ಈ ಒಂದು ಚಿನ್ನಯ್ಯನ ಈ ಪೊಲೀಸ್ ಕಸ್ಟಡಿ ಅಂತ್ಯ ಆಗುತ್ತೆ. ಸೊ ಅದರಿಂದಾಗಿ ಇವತ್ತು ಮತ್ತೆ ಕೋರ್ಟ್ಗೆ ಹಾಜರುಪಡಿಸಿ ಇನ್ನೂ ಹೆಚ್ಚುವರಿ ದಿನಗಳನ್ನು ಕೇಳಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗ SIT ಮಾಡ್ಕೊಂಡಿರುವಂಥದ್ದು. ಅದಕ್ಕಿಂತ ಮೊದಲು ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ ಆತನ ಮೆಡಿಕಲ್ ಟೆಸ್ಟನ್ನು ಮಾಡಲಾಗುತ್ತೆ. ಮೆಡಿಕಲ್ ಟೆಸ್ಟನ್ನು ಮಾಡಿಸಿ ಆದ ನಂತರ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಇನ್ನೂ ಹೆಚ್ಚುವರಿ ದಿನಗಳ ಕಾಲ ಇವತ್ತು ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳಿದೆ. 12 ದಿನ ಈಗ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ರು. ಸೊ ಅದಾದ ಬಳಿಕ ಈಗ ವಿಚಾರಣೆ ಇವತ್ತು 12ನೇ ದಿನ. ಇವತ್ತಿಗೆ ಆ ಪೊಲೀಸ್ ಕಸ್ಟಡಿ ಅಂತ್ಯ ಆಗುತ್ತೆ. ಸೊ ಇವತ್ತು ಇನ್ನೂ ಹೆಚ್ಚುವರಿಯಾಗಿ ಆ ಕಸ್ಟಡಿಗೆ ಕೇಳಿ ತನಿಖೆಯನ್ನು ಮಾಡುವಂತಹ ಸಾಧ್ಯತೆಗಳಿದೆ. ಸೊ ಇದನ್ನ ಹೊರತುಪಡಿಸಿದ್ರೆ ಈಗ ಏನು ಆ ಒಂದು ಸ್ಪಾಟ್ ಮಾಜರನ್ನ ಮಾಡುವಂತಹ ಸಂದರ್ಭದಲ್ಲಿ, ಈ ಪಂಚನಾಮೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಏನು ನಟ ದರ್ಶನ್ ಕೇಸ್ನಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ಯಾವ ರೀತಿ ಬಳಸ್ಕೊಂಡಿದ್ರು, ಅದೇ ರೀತಿ ಇಲ್ಲಿ ಪಂಚನಾಮೆಗೆ ಸರ್ಕಾರಿ ಅಧಿಕಾರಿಗಳನ್ನ ಬಳಸ್ಕೊಂಡಿರುವಂಥದ್ದು. ಸಾಮಾನ್ಯವಾಗಿ ಪಂಚನಾಮೆಯ ಸಾರ್ವಜನಿಕರು, ಸ್ಥಳೀಯರು, ಅಂದರೆ ಆ ಒಂದು ಪ್ರಕರಣದಲ್ಲಿ ನಿಷ್ಪಕ್ಷಪಾತವಾಗಿ ಯಾರು ಸಾರ್ವಜನಿಕರು ಇರ್ತಾರೆ ಅವರನ್ನ ಬಳಸ್ಕೊಂಡು ಪಂಚನಾಮೆಯನ್ನು ಮಾಡ್ತಾರೆ. ಆದರೆ ಇಲ್ಲಿ ಮುಂದಿನ ದಿನಗಳಲ್ಲಿ ಈ ಕೇಸ್ ಎಲ್ಲೂ ಕೂಡ ಬಿದ್ದೋಗಬಾರ್ದು. ಆ ಕೋರ್ಟ್ನಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಆ ಸಾರ್ವಜನಿಕರ ಪಂಚನಾಮೆಯನ್ನು ಮಾಡಿದರೆ ಅವರಲ್ಲಿ ಉಲ್ಟಾ ಹೊಡೆಯುವಂಥ ಸಾಧ್ಯತೆಗಳಿದೆ. ಅದಕ್ಕೋಸ್ಕರ ಸರ್ಕಾರಿ ಅಧಿಕಾರಿಗಳನ್ನು ಬಳಸ್ಕೊಂಡು ಈ ಒಂದು ಪಂಚನಾಮೆಯನ್ನು ಮಾಡ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಈ ಕೇಸ್ ಸ್ಟ್ರಾಂಗ್ ಆಗಿರಲಿ ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲಿ SIT ತನಿಖೆ ಮುಂದುವರೆದಿದೆ. ಸೊ ಇವತ್ತು ಏನು SIT DG ಪ್ರಣಬ್ ಮೊಹಂತಿ ಅವರು ಕೂಡ ಬೆಳ್ತಂಗಡಿ ಕಡೆ ಬರಲಿದ್ದಾರೆ. ಸೊ ಈ ಎಲ್ಲ ಬೆಳವಣಿಗೆಗಳು ನಡೀತಾ ಇದ್ರೆ, ಸೊ ಈ ಒಂದು ಪ್ರಕರಣವನ್ನ ED ಮತ್ತೆ NIA ತನಿಖೆಗೆ ಕೊಡುವಂತಹ NIA ಮತ್ತೆ ED ಎಂಟ್ರಿ ಆಗುವಂತ ಎಲ್ಲ ಸಾಧ್ಯತೆಗಳು ಈಗ ಇರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಸರ್ಕಾರಿ ಅಧಿಕಾರಿಗಳನ್ನು ಬಳಸಿಕೊಳ್ಳುವಂಥದ್ದು ಇದೆಯಲ್ಲ, ಇದು ಈ ದರ್ಶನ್ ಕೇಸಿಂದ ಶುರುವಾಯಿತು. ಅಂದರೆ ರೇಣುಕಾಸ್ವಾಮಿಯ ಕೊಲೆ ಕೇಸಿಂದ ಶುರುವಾಯಿತು. ಯಾಕಂದರೆ ಈ ಬೇರೆಯವರಿಗೆ ಬೇರೆ ಒತ್ತಡಗಳಿರ್ತವೆ, ಅಥವಾ ಬೇರೆ ಸಂದರ್ಭಗಳಲ್ಲಿ ಅವರು ಮನಸ್ಸನ್ನು ಬದಲಾಯಿಸ್ಕೋಬಹುದು. ಹೀಗಾಗಿ ಏನಂದರೆ ಸರ್ಕಾರಿ ಅಧಿಕಾರಿಗಳನ್ನೇ ಇನ್ವಾಲ್ವ್ ಮಾಡಿಬಿಟ್ರೆ ಅವರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಏನು ಅಂದರೆ ಸಾಕ್ಷ್ಯನಾಶ ಆಗಬಾರ್ದು, ಕೇಸ್ ಸಲೀಸಾಗಬೇಕು ಅಂತಂದರೆ ಸರ್ಕಾರಿ ಅಧಿಕಾರಿಗಳನ್ನು ಇನ್ವಾಲ್ವ್ ಮಾಡೋದು ಅದೀಗ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಶುರು ಆಗಿದೆ.